ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಇದು ನನ್ನ ಫ್ರೈಡೇ ಮಿನಿ ಬ್ಲಾಗ್ ಆಗಿರುತ್ತೆ. ಫ್ರೈಡೇ ನೈಟಿಂದನೇ ಸ್ಟಾರ್ಟ್ ಆಗಿದೆ. ನಾನು ರೆಡಿಯಾಗಿ ಹೊರಟಿದ್ದೆ ಈ ಥರ ಔಟ್ಫಿಟ್ ಹಾಕ್ಕೊಂಡು. ಈ ಥರ ಔಟ್ಫಿಟ್ ನಾನು ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ಔಟ್ಫಿಟ್ ಬಗ್ಗೆ ಕಮೆಂಟ್ಸ್ ಮಾಡಿ. ಮತ್ತು ನಾವು ಹೊರಟಿದ್ದೆ NPRಗೆ, ನಂದನ ಪ್ಯಾಲೇಸ್ ರೆಸ್ಟೋರೆಂಟಿಗೆ. ತುಂಬಾ ಚೆನ್ನಾಗಿತ್ತು ರೆಸ್ಟೋರೆಂಟು. ಮತ್ತು ಒಳಗಡೆ ಹೋಗಿ ಎಂಟ್ರಿ ಆಗಿದ ತಕ್ಷಣ ಅವ್ರ ವೆಲ್ಕಮಿಂಗ್ ಆಗಲಿ, ಸೆಟಪ್ ಆಗಲಿ ತುಂಬಾ ಚೆನ್ನಾಗಿತ್ತು. ಕಟ್ಲರೀಸ್ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡಿದರು. ತುಂಬಾ ಖುಷಿಯಾಯಿತು. ರೆಸ್ಟೋರೆಂಟ್ ತುಂಬ ಹೈಜಿನಾಗಿ ಇತ್ತು. ಮತ್ತು ಅವ್ರು ನಮಗೆ ಸರ್ವ್ ಮಾಡಿದ್ರು ಬಿರಿಯಾನಿ. ಮತ್ತು ಬಿರಿಯಾನಿ ಜೊತೆ ಏನಾದರೂ ಇರಬೇಕಲ್ವಾ, ಅದಕ್ಕೆ ನಾವು ಆರ್ಡ್ರ್ ಮಾಡಿದ್ದೆ ಚಿಕನ್ ಲಾಲಿಪಾಪ್. ಯಾರಿಗೆಲ್ಲ ಬಾಯಿನೀರು ಬರ್ತಾಯಿದೆಯೋ. ಮತ್ತು ಅದಾದಮೇಲೆ ನಾನು ಒಂದು ಪೋಸ್ ಕೊಟ್ಟಿದ್ದು ಈ ಥರ ನಂದನ ಪ್ಯಾಲೇಸ್ ಹತ್ರ. ಆಮೇಲೆ ನನಗೆ ಗೊತ್ತಿಲ್ಲದೇ ಈ ಥರ ಫೋಟೋಸು ಮತ್ತು ಈ ಥರ ವಿಡಿಯೋ ಬಂತು. ಬಟ್ ಆದ್ರೂ ನಾವು ಮೈಸೂರು ಹುಡುಗಿರು ಸುಮ್ಮನೆ ಇರ್ತೀವ, ತಿನ್ನೋದ್ರಲ್ಲಿ ಎಕ್ಸ್ಪರ್ಟು. ಇವಾಗ ಚೆನ್ನಾಗಿ ತಿಂದೆ ನಾನು. ಮತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿದ್ದು ಈ ಥರ. ಬೆಂಗಳೂರು ಇಷ್ಟೊಂದು ಚೆನ್ನಾಗಿ ಪರಿಸರ ಕಾಣಿಸ್ತಿದೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ಮತ್ತು ನಾನು ಹೊರಟಿದ್ದೆ ಟೆಂಪಲಿಗೆ. ತುಂಬಾ ಕ್ರೌಡ್ ಇತ್ತು, ದೇವರೇ ಕಾಣಿಸ್ತಾ ಇರಲಿಲ್ಲ. ಬಟ್ ಆದ್ರೂ ಹೇಗೋ ನೋಡಿಕೊಂಡು ಮತ್ತು ಗಣಪತಿ ದೇವರಿಗೂ ದರ್ಶನ ಮಾಡಿಕೊಂಡು, ಮತ್ತು ನನ್ನ ಮನೆ ದೇವರು ಆಂಜನೇಯ ಅವ್ರಿಗೂ ಕೂಡ ದರ್ಶನ ಮಾಡಿಕೊಂಡು ನಾನು ಈ ಥರ ರೆಡಿಯಾಗಿದ್ದೆ. ಬರ್ಡೇ ದಿನ ಸ್ಯಾರಿ ಆ್ಯಕ್ಚುಲಿ ನನಗೆ ಪರಿಚಯ ಇರೋ ಆಂಟಿ ಕೊಡಿಸಿದ್ರು ಅಂತ ಇದನ್ನೇ ಹಾಕ್ಕೊಂಡಿದ್ದೆ. ಅದಾದಮೇಲೆ ಮಧ್ಯಾಹ್ನ ಊಟ ಇದನ್ನು ತಿಂದೆ, ವೆಜ್ಜು. ಅದಾಗಿದ್ದ ತಕ್ಷಣ ಇನ್ನೇನು ಮಾಡೋದು ಅಂತ ಮೂವಿಗೆ ಹೊರಟ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಕನ್ನಡ ಮೂವಿ ಇರಲಿಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನು ಹೋಗಿದ್ದೆ ನಾಗಬಂಧನ ಅಂತ, ತೆಲುಗು ಮೂವಿ. ತುಂಬಾ ಚೆನ್ನಾಗಿತ್ತು, ದೇವ್ರ ರಿಲೇಟೆಡ್ ಆಗಿತ್ತು. ಹೋಗಿ ನೋಡ್ಕೊಂಡು ಬಂದೆ. ನೀವೂ ಕೂಡ ಹೋಗಿ ನೋಡಿ. ಮತ್ತು ಮೂವಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಊಟಕ್ಕೆ ಹೋದ್ವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಬರ್ಡೇ ಮೆಮೊರಿ ಏನಾದರೂ ಇರಬೇಕಲ್ವಾ, ಅದಕ್ಕೆ ನಾನು ಕಿವಿನ ತುಂಬ ವರ್ಷದಿಂದ ಚುಚ್ಚಿಸ್ಕೋಬೇಕು ಅಂತ ಇದ್ದೆ ಸೈಡಿಗೆ. ತುಂಬ ಖುಷಿಯಾಯಿತು ಚುಚ್ಚಿಸ್ಕೊಂಡು. ಥ್ಯಾಂಕ್ ಯು ಸೋ ಮಚ್.